Okay, so good evening everyone. Last class we had performed the operation of how to search the data and delete the data. ಅದರೊಳಗೆ ನಾನು ನಿಮಗೆ ಸಾಫ್ಟ್ ಡಿಲೀಟ್ ಕಾನ್ಸೆಪ್ಟ್ನ ಹೇಳ್ಕೊಟ್ಟಿದ್ದೆ, ಹಾರ್ಡ್ ಡಿಲೀಟ್ ಕಾನ್ಸೆಪ್ಟ್ ಅಂತೇಳಿ. ಸಾಫ್ಟ್ ಡಿಲೀಟ್ ಅಂತಂದ್ರೆ ಅಲ್ಲಿ ಸಾಫ್ಟ್ ಡಿಲೀಟ್ ಅಂತ ಒಂದು ಕಾಲಮ್ ಕ್ರಿಯೇಟ್ ಮಾಡಿರ್ತೀವಿ, ಅದನ್ನು ಅಪ್ಡೇಟ್ ಮಾಡಿ ಒನ್ ಅಂತ ಸೆಟ್ ಮಾಡಿದ್ರೆ ದಟ್ ರೆಕಾರ್ಡ್ ಇಸ್ ಡಿಲೀಟೆಡ್ ಅಂತ ಕೌಂಟ್ ಆಗ್ತದೆ. ಸಪೋಸ್ ಅಲ್ಲಿ ಏನಾದರೂ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟಿನ ಇನ್ಫಾರ್ಮೇಷನ್ನಾಗ ಸಾಫ್ಟ್ ಡಿಲೀಟ್ ಕಾಲಮ್ ಝೀರೋ ಇತ್ತು ಅಂತಂದ್ರೆ then we call it as a ಸಾಫ್ಟ್ ಡಿಲೀಟ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಅಲ್ಲಿ ಹಾರ್ಡ್ ಡಿಲೀಟ್ ಮಾಡಿದ್ವಿ ಅಂತಂದರೆ ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಅಂತ ನಾವು ಕಮಾಂಡ್ ಯೂಸ್ ಮಾಡ್ತೀವಿ, ಯೂಸಿಂಗ್ ವಿಚ್ ವಿ ಕ್ಯಾನ್ ಡಿಲೀಟ್ ದ ಡೇಟಾ ಫ್ರಮ್ ದ ಟೇಬಲ್ ಇನ್ ದಿಸ್ ಕೇಸ್. ಸೊ ಇವತ್ತಿನ ಕ್ಲಾಸ್ ಒಳಗೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಹೌ ಟು ಲೋಡ್ ದ ಡೇಟಾ ಇನ್ಸೈಡ್ ದ ಡ್ರಾಪ್ ಡೌನ್ ಲಿಸ್ಟ್ ಡೈರೆಕ್ಟ್ಲಿ. ಅಂದ್ರೆ ನಿಮ್ದು ಈಗ ನಾವು ಫಾರ್ಮ್ ಡಿಸೈನ್ ಏನು ಮಾಡಿದ್ವಿ ಲೈಕ್ ಲಾಸ್ಟ್ ಕ್ಲಾಸ್ನಾಗ ರಿಜಿಸ್ಟ್ರೇಷನ್ ಸಲುವಾಗ. So let me run the application. So ಅಲ್ಲಿ register.jsp is my page. ಸೊ ಅಲ್ಲಿ ಟೈಪ್ register.jsp. ಆ್ಯಕ್ಚುಲಿ ಏನಾಗ್ತಿರ್ತವೆ ಪ್ರಾಜೆಕ್ಟ್ನಾಗ ಡಿಫಾಲ್ಟ್ ಅವ index.jsp ಹುಡುಕ್ತಿರ್ತಾನೆ. ಇರಲಿಲ್ಲ ಅಂದರೆ ಇಟ್ ವಿಲ್ ಶೋ ಯು ಅ ಎರರ್ ಮೆಸೇಜ್ ಸೇಯಿಂಗ್ ದಟ್ ಪೇಜ್ ಇಸ್ ನಾಟ್ ದೇರ್. ರಿಜಿಸ್ಟರ್ ಇಟ್ ಇಸ್ ದೇರ್. ಓಕೆ, ಸೊ register.jsp. ಇಲ್ಲಿ ವಿ ಕ್ಯಾನ್ ಸಿ ದೆರ್ ಆರ್ ಸಮ್ ಕೇಸಸ್ ವೇರ್ ನಮಗೆ ಅಂತಂದರೆ ಈ ಕೋರ್ಸ್ ನೇಮ್ ಅಂತ ಅನ್ನೋದು ಡ್ರಾಪ್ ಡೌನ್ ಲಿಸ್ಟ್ ಒಳಗಿನ ಡೇಟಾ ಡಿಸ್ಪ್ಲೇ ಆಗಿರ್ತಾವೆ. ಅಗೇನ್ ದರ್ ಇಸ್ ಅ ಇಶ್ಯೂ ವಿತ್ ದ ಬ್ರೌಸರ್, outdated browser, the Microsoft Edge. So I'll take Chrome, that's the best browser for the naming. Okay, so ಇಲ್ಲಿ course click ಮಾಡಿದೆ ಅಂದರೆ I can see the course in this case. ಆದ್ರೆ these course details whatever you are seeing is actually put inside the web page. ನಿಮ್ದು register.jsp ಪೇಜ್ ಡಿಸೈನ್ ಮಾಡಬೇಕಾದಾಗ ಅಲ್ಲಿ ನೀವೇನು ಮಾಡಿರಿ ಅಂತಂದ್ರೆ ಡ್ರಾಪ್ ಡೌನ್ ಲಿಸ್ಟಿಗೆ ಸೆಲೆಕ್ಟೆಡ್ ಆಗಿ ನೀವೇ ಆಪ್ಷನ್ಸ್ಗಳು ಕೊಟ್ಟು ಅದನ್ನು ಡಿಸ್ಪ್ಲೇ ಮಾಡಿರಿ. ಸರ್, ಹೌ ಟು ಪುಟ್ ದೀಸ್ ಡೈನಮಿಕ್ಲಿ ಫ್ರಮ್ ದ ಡೇಟಾಬೇಸ್. ಸೊ ಡೇಟಾಬೇಸ್ನಾಗ ನಾವು ಒಂದು ಕೋರ್ಸ್ಗಳೆಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀನಿ ಆ್ಯಂಡ್ ಆ ಡೀಟೇಲ್ಸ್ ನಂಗೆ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಹೌ ಡು ವಿ ಡೂ ದ್ಯಾಟ್? ಬಿಕಾಸ್ ಯಾವತ್ತೂ ನಾವು ಹಿಂಗೆ ಹಾರ್ಡ್ ಕೋಡ್ ವ್ಯಾಲ್ಯೂಸ್ ಹಾಕಂಗಿಲ್ಲ. ಎದಕ್ಕೆ? ಸಪೋಸ್ ಈಗ ನಾ ಇಷ್ಟು ಕೋರ್ಸ್ ಹಾಕೀನಿ, ನಾಳೆ ಕಾಲೇಜ್ನಾಗ ಇನ್ನೊಂದು ಕೋರ್ಸ್ ಆ್ಯಡ್ ಮಾಡಿದ್ರು ಅಂತಂದ್ರೆ, ಹೊಸ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಅಗೇನ್ ದೇ ಹ್ಯಾವ್ ಟು ಕಮ್ ಟು ದ ಡೆವಲಪರ್ ಸೇಯಿಂಗ್ ದಟ್ ನನಗೊಂದು ಹೊಸ ಕೋರ್ಸ್ ಇದ್ರಾಗ ಆ್ಯಡ್ ಮಾಡಿಕೊಡ್ರಿ ಅಂತೇಳಿ. ಸೊ ಇದು ಪ್ರಾಬ್ಲಮ್ ಆಗ್ತಿರೋದ್ರಿಂದ ಎಷ್ಟೋ ಸರ್ತಿ ಏನಂತಂದ್ರೆ ದೇ ವಾಂಟ್ ದ ಐಟಮ್ಸ್ ಟು ಬಿ ಡೈನಮಿಕಲಿ ಆ್ಯಡೆಡ್. ಡೈನಮಿಕ್ಲಿ ಆ್ಯಡೆಡ್ ಅಂದರೆ ಏನು? ಒಂದು ಟೇಬಲ್ನಾಗ ಒಂದು ಕಾಲಮ್ ನೇಮ್ ಸೇವ್ ಮಾಡಿದೆ ಅಂತಂದ್ರೆ ದಟ್ ಕಾಲಮ್ ನೇಮ್ ಶುಡ್ ಆಟೋಮ್ಯಾಟಿಕ್ಲಿ ಕಮ್ ಇನ್ ಮೈ ರಿಜಿಸ್ಟರ್ ಪೇಜ್ ವಿತೌಟ್ ಮಾಡಿಫೈಯಿಂಗ್ ದ ಡೇಟಾ. ಸೊ ಅದ್ರ ಸಲುವಾಗ ಇದು ನಾವು SQL ಕಾನ್ಸೆಪ್ಟ್ ಕಲಿಬೇಕಾದಾಗೂ ವಿ ಹ್ಯಾಡ್ ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಫಾರಿನ್ ಕೀ ಆಟ್ರಿಬ್ಯೂಟ್ ಮತ್ತು ಒಂದು ಮಾಸ್ಟರ್ ಟೇಬಲ್ಲು ಮತ್ತು ಡಿಪೆಂಡೆಂಟ್ ಟೇಬಲ್ ಅಂತ ಎಲ್ಲ ಯೂಸ್ ಮಾಡಿದ್ವಿ. ಸೇಮ್ ಕಾನ್ಸೆಪ್ಟ್ ಈಗ ನಮ್ಮ ಡೇಟಾ ಬೇಸಿಗೆ ನಾವು ಮಾಡಿಫೈ ಮಾಡಬೇಕಾಗ್ತದೆ. ಲೈಕ್ ಅದ್ರ ಸಲುವಾಗ ಲೆಟ್ ಮೀ ಡ್ರಾಪ್ ದಿಸ್ ಟೇಬಲ್ TBL ರಿಜಿಸ್ಟರ್ ಆ್ಯಂಡ್ ವಿ ವಿಲ್ ಕ್ರಿಯೇಟ್ ಅ TBL ರಿಜಿಸ್ಟರ್ನೂ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಪ್ಲಸ್ ವಿ ಶುಡ್ ಆಲ್ಸೋ ಕ್ರಿಯೇಟ್ ಒನ್ ಮೋರ್ ಟೇಬಲ್ ಫಾರ್ ದ TBL. ಅದು ಡ್ರಾಪ್ ಮಾಡೋಕ್ಕಿಂತ ವಿ ಕ್ಯಾನ್ ಮಾಡಿಫೈ ಇನ್ ದಿಸ್ ಇಟ್ ಸೆಲ್ಫ್. ಐ ವಿಲ್ ಟೆಲ್ ಯು ಹೌ. ಸೊ TBL ರಿಜಿಸ್ಟರ್ ಮಾಡಿಫೈ ಮಾಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಕ್ರಿಯೇಟ್ ಒನ್ ಟೇಬಲ್ ಕಾಲ್ಡ್ ಆಸ್ TBL ಕೋರ್ಸ್ ವೇರ್ ವಿ ವಿಲ್ ಸ್ಟೋರ್ ಆಲ್ ದ ಕೋರ್ಸ್ ಡೀಟೇಲ್ಸ್ ಇನ್ ದಿಸ್ ಕೇಸ್. ಸೊ ಒಂದು ಕೋರ್ಸ್ ಟೇಬಲ್ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಟೇಬಲ್ TBL MST ಕೋರ್ಸ್ ಲೈಕ್ ಮಾಸ್ಟರ್ ಕೋರ್ಸ್ ಅಂತೇಳಿ. ಇನ್ಸೈಡ್ ದಿಸ್ course ID int primary key auto underscore increment comma course name varchar of some 50 not null close. ಸೊ ಒಂದು ಟೇಬಲ್ ಕ್ರಿಯೇಟ್ ಮಾಡಿದೆ. ಇದಕ್ಕೆ ನೀವು ಒಂದು ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡಿ ಅದರೊಳಗೆ ಆ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು ಯು ಕ್ಯಾನ್ ಪರ್ಫಾರ್ಮ್ ದ್ಯಾಟ್ ಆಪ್ರೇಷನ್. ಬಟ್ ಫಾರ್ ದ ಟೈಮ್ ಬಿಂಗ್ ಅದು ನೀವು ಮಾಡ್ಕೋಬೋದು, ಯಾಕಂದರೆ ಸೇವ್ ಡೇಟಾ ಹೆಂಗೆ ಮಾಡ್ಬೇಕಂತ ಗೊತ್ತದ. ಸೊ ಇದು ಒಂದು TBL MST ಕೋರ್ಸ್ ಅನ್ನೋ ಟೇಬಲ್ನಾಗ ಅದನ್ನು ಆ್ಯಡ್ ಮಾಡ್ಲಿಕ್ಕೆ ಒಂದೇ ಒಂದು ಟೆಕ್ಸ್ಟ್ ಬಾಕ್ಸ್ ತೊಗೋತೀರಿ. ಆ ಟೆಕ್ಸ್ಟ್ ಬಾಕ್ಸ್ನಾಗ ಕೋರ್ಸ್ ನೇಮ್ ಶುಡ್ ಬಿ ಟೇಕನ್ ಫ್ರಮ್ ದ ಯೂಸರ್.
ಸೊ ಕೋರ್ಸ್ ನೇಮ್ ಅವ್ರು ಟೈಪ್ ಮಾಡ್ತಾರೆ, ನೀವು ಇನ್ಸರ್ಟ್ ಮಾಡೋಕ್ಕಾದ್ರೆ ನಲ್ ಫಾರ್ ಕೋರ್ಸ್ ಐ ಡಿ ಆ್ಯಂಡ್ ಕೋರ್ಸ್ ನೇಮಿಗೆ ಆ ಟೆಕ್ಸ್ಟ್ ಬಾಕ್ಸ್ನಾಗ ಇದ್ದಂಥ ಡೇಟಾ ಪಾಸ್ ಮಾಡಿದ್ರೆ ದ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ TBL MST ಕೋರ್ಸ್. ಆದರೆ ಸದ್ಯಕ್ಕೆ ಐ ವಿಲ್ ಸ್ಟೋರ್ ದ ಡೇಟಾ ಮ್ಯಾನ್ಯುಲಿ ಇನ್ಸೈಡ್ ದಿಸ್, insert into TBL MST course values and keep adding the course. Like we start with BCA, ಇದ್ರದ್ದು ಜಾಗದಾಗ ನಲ್ ವ್ಯಾಲ್ಯೂ ಪಾಸ್ ಮಾಡಬೇಕು. ನಾವು ರಿಮೆಂಬರ್ ದೀಸ್ ಎರರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾ ಎರರ್ಸ್ ಬರಲಾರ್ದಂಗೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕತ್ತೀನಿ ಈಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್. ಕಾಲಮ್ ಕೌಂಟ್ ಡಸ್ ನಾಟ್ ಮ್ಯಾಚ್ ವ್ಯಾಲ್ಯೂ ಕೌಂಟ್. ಈ ಟೈಪ್ ಏನಾದರೂ ಮೆಸೇಜ್ ಬಂತು ಅಂದ್ರೆ ಅರ್ಥ ಏನು ಅಂತಂದ್ರೆ ನಿಮ್ದು ಟೇಬಲ್ MST ಕೋರ್ಸ್ ಒಳಗೆ ಎಷ್ಟು ಕಾಲಮ್ಸ್ ಅವ ನೀವು ಕಳಿಸ್ಲಿಕ್ಕೆ ಕಾಲಮ್ಸ್ ಮ್ಯಾಚ್ ಆಗಂಗ್ಲಾಗ್ಯವ ಅಂಥೇಳಿ. ಸೊ ಆ ಕಂಡೀಷನ್ ನೆನಪಿಟ್ಕೋರಿ. ಕಾಲಮ್ ಕೌಂಟ್ ಡಸ್ ನಾಟ್ ಮ್ಯಾಚ್ ವ್ಯಾಲ್ಯೂ ಕೌಂಟ್ ಅಂದಾಗ ನೀವು ವ್ಯಾಲ್ಯೂ ಕಳಿಸಿದ್ದಿಲ್ಲಿ ಕಾಲಮ್ ಕೌಂಟ್ ಅಂದ್ರೆ ನಿಮ್ಮ ಟೇಬಲ್ನಾಗ ಏನು ಕಾಲಮ್ಸ್ ಅವ. ಸೊ ಇವೆರಡು ಮ್ಯಾಚ್ ಆಗಲಿಲ್ಲ ಅಂದರೆ ಇಟ್ ವಿಲ್ ಗಿವ್ ಸಚ್ ಎರರ್. ಸೊ ಅಲ್ಲಿ ಪ್ರೈಮರಿ ಕೀಗೆ ನಲ್ ಪಾಸ್ ಮಾಡ್ತೀನಿ, ದ ಡೇಟಾ ಗೆಟ್ಸ್ ಇನ್ಸರ್ಟೆಡ್, ದೆನ್ BE, ದೆನ್ BSc, BCom, then it is MTech, MCA, MBA, MSc. So select star from TBL MST course. So these are all the course details that I have added inside the TBL MST course. Next, select star from TBL register. ಇಲ್ಲಿ TBL registerನಾಗ ಯು ಕ್ಯಾನ್ ಸಿ ಕೋರ್ಸ್ ನೇಮ್ ಸ್ಟೋರ್ ಆಗ್ಯದ. ಇದು ನಾವು ಯಾವಾಗ ಸಬ್ ಕ್ವೆರಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ, ಸಪೋಸ್ ಯಾವುದೇ ರಿಪೀಟೆಡ್ ಡೇಟಾ ಇರೋ ಚಾನ್ಸಸ್ ಇತ್ತು ಅಂತಂದ್ರೆ ಡೋಂಟ್ ಸ್ಟೋರ್ ದ ನೇಮ್ಸ್, ಸ್ಟೋರ್ ದೇರ್ IDs. ಸೊ ಅದ್ರ ಸಲ ನಮ್ಮಲ್ಲಿ ಆಲ್ರೆಡಿ ಕ್ರಿಯೇಟ್ ಅದ ಕಾಲಮ್, ಸೊ ಟೇಬಲ್ ಕ್ರಿಯೇಟ್ ಅದ. ಸೊ ಅದಕ್ಕೆ ಇದು ಕಾಲಮ್ ಡಿಲೀಟ್ ಮಾಡಿ ಇದೇ ಜಾಗದಾಗ ಇನ್ನೊಂದು ಕಾಲಮ್ ಆ್ಯಡ್ ಮಾಡಮ್ ಕಾಲ್ಡ್ ಆಸ್ ಕೋರ್ಸ್ ID, ಆ್ಯಂಡ್ ಇಟ್ ಶುಡ್ ಬಿ ಅ ಫಾರಿನ್ ಕೀ ಫಾರ್ ದ TBL MST ಕೋರ್ಸ್ ಇನ್ ದಿಸ್ ಕೇಸ್. ಸೊ ಎಲ್ಲ 100% ಮರ್ತು ಹೋಗಿರ್ತಾರೆ, ಬಿಕಾಸ್ ಪ್ರಾಕ್ಟೀಸ್ ಮಾಡಂಗಿಲ್ಲ. ನೀವು ಪ್ರಾಕ್ಟೀಸ್ ಎಲ್ಲಿ ತನಕ ಮಾಡಲ್ಲ 100% ನಿಮ್ಮ ತಲೆಯೊಳಗೆ ಇದು ಹೋಗಂಗಿಲ್ಲ ರೀ. ಓಕೆ, ಸೊ ಲೆಟ್ ಮೀ ಆಲ್ಟರ್ ದಿಸ್ ಟೇಬಲ್. ಆಲ್ಟರ್ ಟೇಬಲ್ TBL register, drop ಕೋರ್ಸ್. ಸೊ ಕೋರ್ಸ್ ಡ್ರಾಪ್ ಮಾಡಿದೆ, ಅದೇ ಜಾಗದಾಗ ನಂಗೆ ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡಬೇಕು. ಆಲ್ಟರ್ ಟೇಬಲ್ TBL register, ಆ್ಯಡ್ ಕಾಲಮ್ ಕೋರ್ಸ್ ID. ಓಕೆ, ಇಂಟ್ ಅಂತ ಕೊಡ್ರಿ, ಕಾಮ ಹಾಕಿ. ದ ಕಂಡೀಷನ್ ಈಸ್ ದಟ್ ಇಟ್ ಶುಡ್ ಬಿಲಾಂಗ್ ಟು ದ ಫಾರಿನ್ ಕೀ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಇಲ್ಲಿ ಕಾಮ ಇಂಟ್ ಅಂತ ಹಾಕಿ ಯು ಕ್ಯಾನ್ ಕಂಟಿನ್ಯೂ ವಿತ್ ದಿಸ್. syntax differs from one system to another system. So let me check with this. Foreign key bracket ಒಳಗ course ID, references, I'll say TBL MST course, ಅದರೊಳಗ course ID, ಅದರೊಳಗ primary key ಅದ course ID. ನೆಕ್ಸ್ಟ್ ಆನ್ ಅಪ್ಡೇಟ್ ಕ್ಯಾಸ್ಕೇಡ್ ಅಂತಂದ್ರೆ ಸಪೋಸ್ ನಾಳೆ ಮಾಸ್ಟರ್ ಟೇಬಲ್ನಾಗ ಇಫ್ ಹಿ ಚೇಂಜಸ್ ದ ಕೋರ್ಸ್ ID ವ್ಯಾಲ್ಯೂ, ಕೋರ್ಸ್ ID ಏನೇ ವ್ಯಾಲ್ಯೂ ಚೇಂಜ್ ಆಯಿತು ಅಂತಂದ್ರೆ ದ್ಯಾಟ್ ಶುಡ್ ಆಟೋಮ್ಯಾಟಿಕ್ಲಿ ಚೇಂಜ್ ಇನ್ಸೈಡ್ ದ TBL ರಿಜಿಸ್ಟರ್. ಅದ್ರ ಸಲಾಗಿ ಏನು ಮಾಡ್ತೀವಿ, ಆನ್ ಅಪ್ಡೇಟ್ ಕ್ಯಾಸ್ಕೇಡ್ ಅಂತ ಕೊಡ್ತೀವಿ. ಕ್ಲಿಕ್ ಆನ್ ಎಂಟರ್. ಐ ಥಾಟ್ ಇಟ್ ವಿಲ್ ನಾಟ್ ಸಪೋರ್ಟ್ ದಿಸ್. So one more method what we can do is something like this. Foreign key references TBL. Okay, idunu support ಮಾಡಲ್ಲ ಅಂದ್ರೆ we have to recreate the table. That is okay, ಇನ್ನೊಂದು ಆಪ್ಷನ್ ಟ್ರೈ ಮಾಡೋಣ. int comma foreign key references. Okay, so this version is not supporting all the 3 versions. No choice, we have to recreate the table. TBL register, just one definition ಎದುರು ಇಟ್ಕೊಳ್ಳೋಣ, so that it will be easy for us. And course ಬಂದು it is after gender. So gender ಆದಮೇಲೆ course column ಅದ. So let us create the table again.
ಫಸ್ಟ್ ಟೇಬಲ್ ಡ್ರಾಪ್ ಮಾಡಿರಿ, ಡ್ರಾಪ್ ಟೇಬಲ್, ಅಥವಾ ವಿ ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ಟೇಬಲ್ ವಿತ್ ಅನದರ್ ಬೇರೆ ಕಡೆ ಎಲ್ಲ ಚೇಂಜ್ ಆಗ್ತದೆ. ಸೊ ವಾಟ್ ವಿ ವಿಲ್ ಡೂ ಇಸ್ ಡ್ರಾಪ್ table tbl register. Okay, so next create table tbl register, bracket open, inside this student name comma email id, student name varchar of 100 comma email id varchar of 100 comma next I need mobile number varchar of 15 not null comma gender varchar of 10 comma next is course id int comma password varchar of 20 comma created on varchar of 40 comma soft delete int comma ಇಷ್ಟಾದ್ಮೇಲೆ ನಿಮ್ದು ಫಾರಿನ್ ಕೀ ರೆಫರೆನ್ಸಸ್ ಹಾಕಬೇಕು ಇದಕ್ಕೆ. ಸೊ ಫಾರ್ ದಟ್ ಇಟ್ ಈಸ್ ಫಾರಿನ್ ಕೀ ಬ್ರ್ಯಾಕೆಟ್ ಒಳಗೆ ಅದು ಯಾವ ಕೀ ಅದ ಅಂತೇಳಿ COLU the column name, that is COURSE course id, references TBL MST course, inside that course id ಅದ್ರಾಗ ಯಾವ ಪರ್ಟಿಕ್ಯುಲರ್ ಟೇಬಲ್ ಯಾವ ಪರ್ಟಿಕ್ಯುಲರ್ ಕಾಲಮ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಅದ ಆ ಕಾಲಮ್ ನೇಮಲ್ಲಿ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಆನ್ ಅಪ್ಡೇಟ್ cascade close semicolon query, okay, 0 rows affected, the table is created. So you can see DESC TBL register and you can see all the columns are created in this case. Now let us insert some data. Register table use ಮಾಡ್ಕೋಬೇಕು. Register table use ಮಾಡೋಕ್ಕಿಂತ ಮುಂಚೆ these should be removed and I want the ಇಲ್ಲಿ ಇವೆಲ್ಲ ತೆಗೆದು ಐ ವಾಂಟ್ ದೋಸ್ ಡೈನಮಿಕ್ ಡೇಟಾ ಟು ಬಿ ಪುಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಫಾರ್ ದ್ಯಾಟ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಇಂಪೋರ್ಟ್ ದ ಸ್ಟೇಟ್ಮೆಂಟ್ಸ್ ಇನ್ ದಿಸ್ ಕೇಸ್. ಲೈಕ್ ಯಾವುದೇ ಒಂದು ಡೇಟಾಬೇಸ್ ಕನೆಕ್ಟಿವಿಟಿ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ SQL.star ಇಂಪೋರ್ಟ್ ಮಾಡ್ಕೋಬೇಕು, java.sql.star ಇಂಪೋರ್ಟ್ ಮಾಡ್ಕೋಬೇಕು. ದೆನ್ ದೋಸ್ ಕಾಮನ್ ಸ್ಟೇಟ್ಮೆಂಟ್ಸ್ ವಿಚ್ ವಿ ಯೂಸ್ every time to save a data in this. So the already existing I have in my save.jsp, I'll just copy those statements. So this is the first statement I need to copy. ಅಲ್ಲಿ page directive tag use ಮಾಡ್ಕೊಂಡು ಮಾಡಿರ್ತೀವಿ. So I'll paste it here and these are common statements in this case. So ಇವು ಮೂರು ಫಿಕ್ಸ್ ಇರ್ತಾವ. So copy them, put it inside the scriptlet tag. Next we have to retrieve all the column names from the TBL MST course. So data retrieve ಮಾಡೋಕ್ಕಾದ್ರೆ result set ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. result set rs is equal to st.execute query and inside this select star from TBL MST course order by ಕೋರ್ಸ್ ನೇಮ್. ನಾನು ನಿಮ್ಗೆ ಹೇಳಿದ್ದೆ ಯಾವಾಗ ಡೇಟಾ ರಿಟ್ರೀವ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಆರ್ಡರ್ ಬೈ ಕಂಡೀಷನ್ ಯೂಸ್ ಮಾಡ್ಕೊರಿ. ಸೊ ಇನ್ಸೈಡ್ ದಿಸ್ ಇದು ರಿಟ್ರೀವ್ ಮಾಡ್ಕೊಂಡು ಬರ್ತಾನೆ. ರಿಟ್ರೀವ್ ಮಾಡಿದ ತಕ್ಷಣ ಐ ವಾಂಟ್ ಟು ಸ್ಟೋರ್ ದೀಸ್ ಡೇಟಾ. ನಾವು ವಾಚ್ ದಿಸ್ ವೆರಿ ಕೇರ್ಫುಲಿ. ಸೊ ಇದನ್ನ ಆಪ್ಷನ್ ಟ್ಯಾಗಿಂದ ಬರೆದು ಆದಮೇಲೆ ಹಾಕ್ಲಿಕ್ಕತ್ತೀನಿ. ಸೊ ವಾಟ್ ಐ ಹ್ಯಾವ್ ಟು ಡೂ ಹಿಯರ್ ಇಸ್ ಐ ಸ್ಟಾರ್ಟ್ ವಿತ್ ದ ವೈಲ್ ಲೂಪ್. ವೈಲ್ rs.next. ಸೊ ಅಲ್ಲಿ ನೆಕ್ಸ್ಟ್ ರೋ ಅದನ್ನು ಇಲ್ಲ ಚೆಕ್ ಮಾಡಲಿಕ್ಕೆ ಓಪನ್ ದ ಫ್ಲವರ್ ಬ್ರ್ಯಾಕೆಟ್ ಆ್ಯಂಡ್ ಈ ಫ್ಲವರ್ ಬ್ರ್ಯಾಕೆಟ್ ಎಲ್ಲಿ ಕ್ಲೋಸ್ ಆಗ್ತದೆ ಅಂತಂದ್ರೆ just before closing the HR tag in this case.
ಸೊ ಇಲ್ಲಿ ಅದನ್ನು ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ನಾವು ಇನ್ಸೈಡ್ ದಿಸ್ ವಾಚ್ ವೆರಿ ಕೇರ್ಫುಲಿ, ಆಪ್ಷನ್ ಟ್ಯಾಗ್ ಯೂಸ್ ಮಾಡಿರಿ. ಆಪ್ಷನ್ ಟ್ಯಾಗ್ನಾಗ ಎರಡರ ನಡು ಕೋರ್ಸ್ ನೇಮ್ ಡಿಸ್ಪ್ಲೇ ಆಗಬೇಕು. ಸೊ ಫಾರ್ ದ್ಯಾಟ್ ಪುಟ್ ಅ ಎಕ್ಸ್ಪ್ರೆಷನ್ ಟ್ಯಾಗ್. ಈ ಎಕ್ಸ್ಪ್ರೆಷನ್ ಟ್ಯಾಗ್ನಾಗ rs.get string ಆಫ್ ಡಬಲ್ ಕೊಟೇಷನ್ನಾಗ ಇಟ್ ಈಸ್ ಕೋರ್ಸ್ ನೇಮ್. ಸೊ ಏನು ಮಾಡ್ಲಿಕತ್ತೀನಿ ಇಲ್ಲಿ ಅಂದರೆ, ಡಿಸ್ಪ್ಲೇ ಮಾಡಬೇಕಾದಾಗ ಈ ಎಕ್ಸ್ಪ್ರೆಷನ್ ಟ್ಯಾಗ್ ಯೂಸ್ ಮಾಡಿಕೊಂಡು ಐ ಆಮ್ ರಿಟ್ರೀವಿಂಗ್ rs.get string ಆಫ್ ಕೋರ್ಸ್ ನೇಮ್. ಸೊ ಎಲ್ಲ ಕೋರ್ಸ್ ನೇಮ್ ಅಂತಂದ್ರೆ ಆಪ್ಷನ್ ಟ್ಯಾಗ್ ನಡು ಬಂದ್ಬಿಡ್ತಾವೆ. ಆ್ಯಂಡ್ ಐ ಟೋಲ್ಡ್ ಯು ದಟ್ ವ್ಯಾಲ್ಯೂ ಪ್ರಾಪರ್ಟಿ ಈಸ್ ಆಲ್ವೇಸ್ ಪುಟ್ ಇನ್ಸೈಡ್ ದ ಆಪ್ಷನ್ ಟ್ಯಾಗ್, ಬಿಕಾಸ್ ನಿಮಗೆ MySQL ಹೇಗೆ ಕೊಡಬೇಕಾದಾಗ ಅವ BSc ಅಂತ ಸೆಲೆಕ್ಟ್ ಮಾಡಿದ್ರೆ ಡೇಟಾಬೇಸ್ನ BSc ಅಂತ ಸ್ಟೋರ್ ಆಗಬಾರ್ದು. ಆ BScದ ID ಏನದ ID ಶುಡ್ ಬಿ ಸ್ಟೋರ್ಡ್. ಸೊ ID ಸ್ಟೋರ್ ಆಗಲಿಕ್ಕೆ ನಾ ಇಲ್ಲಿ ವ್ಯಾಲ್ಯೂ ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಇನ್ಸೈಡ್ ದ ವ್ಯಾಲ್ಯೂ ಪ್ರಾಪರ್ಟಿ ಯೂಸ್ ಅ ಎಕ್ಸ್ಪ್ರೆಷನ್ ಟ್ಯಾಗ್ ಆ್ಯಂಡ್ ಪುಟ್ rs.get string ಆಫ್ ಡಬಲ್ ಕೊಟೇಷನ್ course ID. Now understand this point, this line very carefully. ನಂಗೇನಪ್ಪ ಅಂತಂದ್ರೆ ಯೂಸರಿಗೆ ತೋರಿಸ್ಬೇಕಾದ್ರೆ ಕೋರ್ಸ್ ನೇಮ್ ತೋರಿಸ್ಬೇಕು ಡ್ರಾಪ್ ಡೌನ್ ಲಿಸ್ಟ್ನಾಗ. ಅದಕ್ಕೆ ನಾನು ಏನು ಮಾಡಿದೆ, ಎರಡು ಆಪ್ಷನ್ ಟ್ಯಾಗ್ ನಡು ಇನ್ ಬಿಟ್ವೀನ್ ಬೋತ್ ದ ಆಪ್ಷನ್ ಟ್ಯಾಗ್ಸ್ ಐ ಹ್ಯಾವ್ ಯೂಸ್ಡ್ rs.get string ಆಫ್ ಕೋರ್ಸ್ ನೇಮ್. ಆ್ಯಂಡ್ ಇನ್ ದ ವ್ಯಾಲ್ಯೂ ಪ್ರಾಪರ್ಟಿ ಅಂದರೆ ವೆನ್ ದ ಡೇಟಾ is submitted, the course name should not be sent, but the course ID has to be sent to the database. ಅದರ ಸಲುವಾಗ I say value is equal to rs.get string of course ID. So in that case the course ID will be sent to the database. ಸೊ ID ಏನಂತಂದ್ರೆ ನಮ್ಮದು ಡೇಟಾಬೇಸ್ ಒಳಗೆ ಸೇವ್ ಆಗ್ತದೆ. ನಾವು ಸೇವ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆ್ಯಂಡ್ ಯು ಕ್ಯಾನ್ ರಿಫ್ರೆಶ್ ದಿಸ್ ವೆಬ್ ಪೇಜ್ and you can see the problem is option tag is closed, select tag open agada, select tag while loop na hogiddಕ್ಕೆ is a problem. So put it outside the while loop and now you can see all the courses are displayed in the screen. Suppose na ಈಗ ಅಲ್ಲಿ ಇನ್ನೊಂದು ಯಾವುದೇ ಎಕ್ಸ್ಟ್ರಾ ಕೋರ್ಸ್ I will add it in database like BBM add ಮಾಡೋಣ. ಸೊ ಡೇಟಾಬೇಸ್ನಾಗ ಹೋಗಿ ಐ ವಿಲ್ ಆ್ಯಡ್ ಒನ್ ಮೋರ್ ಕಾಲಮ್, ದಟ್ ಈಸ್ ಇನ್ಸರ್ಟ್ ಇಂಟು ಹಿಯರ್ ಐ ವಿಲ್ ಆ್ಯಡ್ BBM, ಕ್ಲಿಕ್ ಆನ್ ಎಂಟರ್. ಐ ವೋಂಟ್ ಚೇಂಜ್ ಎನಿ ಕೋಡ್ ಇನ್ ದ ಡೇಟಾಬೇಸ್ ಅಲ್ಲಿ ಪೇಜಿಗೆ ಹೋಗಂಗಲ್ಲ, ಜಸ್ಟ್ ಇಲ್ಲಿ ರಿಫ್ರೆಶ್ ಮಾಡಿದೆ ಆ್ಯಂಡ್ ನಾವು ಯು ಕ್ಯಾನ್ ಸಿ BBM is already added inside the list. ಇನ್ನೊಂದು MFill ಆ್ಯಡ್ ಮಾಡಬೇಕಾಗ್ಯದ. ಸೊ ಇನ್ಸೈಡ್ ದಿಸ್ MFill and refresh the web page and you will get a MFill in this case. ಅದು ಸಿನ್ಸ್ ಆರ್ಡರ್ ಬೈ ಕೋರ್ಸ್ ನೇಮ್ ಅಂತ ಕೊಟ್ಟಿನಿ, ಸೊ ಹೀಗಾಗಿ ಅವ ಅದು ಕೋರ್ಸ್ ಅಸೆಂಡಿಂಗ್ ಆರ್ಡರ್ನ ರಿಟ್ರೀವ್ ಮಾಡ್ಲಿಕ್ಕತ್ತಾನ ಆ್ಯಂಡ್ ಹಿ ವಿಲ್ ಸ್ಟೋರ್ ದ ಡೇಟಾ, ಐ ಮೀನ್ ಹಿ ವಿಲ್ ಅಸೈನ್ ದ ಡೇಟಾ ವೇರ್ ಎವರ್ ಯು ವಾಂಟ್ ಟು ಡಿಸ್ಪ್ಲೇ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಡೈನಮಿಕಲಿ ರಿಟ್ರೀವ್ ದ ಡೇಟಾ ಆ್ಯಂಡ್ ಸ್ಟೋರ್ ಇಟ್ ಇನ್ಸೈಡ್ ದ or display it inside the browser page in this case. ಇದು ಲೈವ್ ಪ್ರಾಜೆಕ್ಟ್ಸ್ನಾಗ ಕಂಪಲ್ಸರಿ ಯು ಹ್ಯಾವ್ ಟು ಫಾಲೋ ದಿಸ್ ಮೆಥಡ್. ಭಾಳ ಸಿಂಪಲ್ ಅದ, ಯು ಕ್ಯಾನ್ ಜಸ್ಟ್ ಸಿ ದ ಕೋಡಿಂಗ್ ಪಾರ್ಟ್. ಏನಿಲ್ಲ, ದೀಸ್ 3 ಸ್ಟೇಟ್ಮೆಂಟ್ಸ್ ಆರ್ ಕಾಮನ್. ನಿಮ್ಮದು ಕೋರ್ಸ್ ಎಲ್ಲ ಕೋರ್ಸ್ಗಳು ರಿಟ್ರೀವ್ ಮಾಡ್ಲಿಕ್ಕೆ ಕ್ವೆರಿ ಬರೀರಿ ಆ್ಯಂಡ್ ವೈಲ್ ಲೂಪ್ನಾಗ ಯು ಕ್ಯಾನ್ ಲೂಪ್ ಇನ್ ದಿಸ್ ಕೇಸ್. ಓನ್ಲಿ ಚೇಂಜಸ್ ಆಪ್ಷನ್ ಟ್ಯಾಗ್ ಒಳಗೆ ಅದರದ್ದು ID ಶುಡ್ ಬಿ ಸ್ಟೋರ್ಡ್ ಆ್ಯಸ್ ಅ ವ್ಯಾಲ್ಯೂ. ಯಾವುದೇ ಕೋರ್ಸ್ ಇರ್ಬೋದು, ಕಾಲೇಜ್ ಇರ್ಬೋದು, ಸಿಟಿ ಇರ್ಬೋದು, ವಾಟ್ ಎವರ್. ನಾವಲ್ಲಿ ಈ ಸಬ್ ಕ್ವೆರಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ನಾವೇನು ಟೇಬಲ್ ಸ್ಪ್ಲಿಟ್ ಮಾಡಿದ್ವಿ, ಆ ಮಾಸ್ಟರ್ ಟೇಬಲ್ ಡೇಟಾಗಳನ್ನು ನಾವು ಇಲ್ಲಿ ಸಪ್ರೇಟಾಗಿ ಇಟ್ ವಿಲ್ ಬಿ ಇನಿಷಿಯಲೈಸ್ಡ್. ID ಎಲ್ಲ IDಗಳಿಗೆ ಏನು ಮಾಡ್ತೀವಿ ಅಂತಂದರೆ ವ್ಯಾಲ್ಯೂ ಪ್ರಾಪರ್ಟಿಗೆ ಸೆಟ್ ಮಾಡ್ತೀವಿ ಆ್ಯಂಡ್ ವಾಟ್ ಎವರ್ ಇಸ್ ದ ನೇಮ್ ದಟ್ ಈಸ್ ಗಿವನ್ ಫಾರ್ ದಟ್, ಸಿಟಿ ನೇಮ್ ಇರ್ಬೋದು, ಕೋರ್ಸ್ ನೇಮ್ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ಕಾಲೇಜ್ ನೇಮ್ ಇರ್ಬೋದು. ಈ ರೀತಿಯೊಳಗೆ ಏನು ನೇಮ್ಸ್ಗಳು ಇರ್ತವೆ, ದೋಸ್ ನೇಮ್ಸ್ ಆರ್ ಪುಟ್ ಇನ್ಸೈಡ್ ದ ಇನ್ ಬಿಟ್ವೀನ್ ದ ಆಪ್ಷನ್ ಟ್ಯಾಗ್ ಇನ್ ದಿಸ್. ಇಷ್ಟು ಮಾಡಿದ್ರಿ ಅಂತಂದ್ರೆ ಯುವರ್ ವರ್ಕ್ ಆರ್ ರಿಟ್ರೀವಿಂಗ್ ದ ಡೇಟಾ ಆ್ಯಂಡ್ ಪುಟ್ಟಿಂಗ್ ಇಟ್ ಇನ್ಸೈಡ್ ದ ಡ್ರಾಪ್ ಡೌನ್ ಲಿಸ್ಟ್ ವಿಲ್ ಬಿ ಫಿನಿಶ್ಡ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಹೌ ವಿ ಪರ್ಫಾರ್ಮ್ ದ ಆಪ್ರೇಷನ್. ಈಗ
ಪ್ರತಿ ಸರ್ತಿ ಈ 3 ಲೈನ್ಸ್ ಆರ್ ಕಾಮನ್. 3 ಲೈನ್ಸ್ ಪ್ಲಸ್ ಇದು ಒಂದು. ದ ಫಸ್ಟ್ ಲೈನ್ ದಟ್ ಈಸ್ ರಿಟ್ರೀವಿಂಗ್ ದ ಡೇಟಾ, ಕ್ಲಾಸ್ ಡಾಟ್ ಫಾರ್ ನೇಮ್, ಕನೆಕ್ಷನ್, ಸ್ಟೇಟ್ಮೆಂಟ್. ಇವು ಪ್ರತಿ ಸರ್ತಿ ನೀವು ಯೂಸ್ ಮಾಡಬೇಕಾಗ್ತದೆ. ಎಲ್ಲ ಪೇಜಸ್ನಾಗೂ ಯೂಸ್ ಮಾಡ್ಲಿಕ್ಕೆ ಡಿಲೀಟ್ ಪೇಜ್ನಾಗ ಅದ, ಡಿಸ್ಪ್ಲೇ ಪೇಜ್ನಾಗ ಅದ, ರಿಜಿಸ್ಟರ್ನಾಗ ಅದ, ರಿಜಿಸ್ಟರ್ ಸೇವ್ನಾಗ ಅದ. ಸೊ ಎವ್ರಿ ಟೈಮ್ ರೈಟಿಂಗ್ ದಿಸ್ ಲೈನ್ ಈಸ್ ಅ ಹೆಡ್ಡೇಕ್ ಅಂಥೇಳಿ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್ ಬೈ ಅನದರ್ ಮೆಥಡ್ ಇನ್ ದಿಸ್. ಏನು ಮಾಡೋದು? ವೆರಿ ಸಿಂಪಲ್. ನಿಮ್ಮದು ಬ್ರೌಸರ್ನಾಗ ನಿಮ್ಮ ವೆಬ್ ಪೇಜಸ್ನಾಗ ಆ್ಯಡ್ ಒನ್ ಮೋರ್ ವೆಬ್ ಪೇಜ್, ಕೀಪ್ ಇಟ್ ಎಂಟಿ. ಅದಕ್ಕೆ ನಾ ಹೆಸರು ಏನು ಕೊಡ್ತೀನಿ ಅಂದ್ರೆ ಕನೆಕ್ಷನ್ ಡಾಟ್ JSP ಅಂತೇಳಿ ಒಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ. ಡಿಲೀಟ್ ಎವ್ರಿಥಿಂಗ್ ಫ್ರಮ್ ಹಿಯರ್, ಏನೂ ಬೇಕಾಗಿಲ್ಲ ಈ ಪೇಜ್ನಾಗ. ಆ್ಯಂಡ್ ನಿಮ್ದೇನು ಕಾಮನ್ ಕಂಟೆಂಟ್ಸ್ ಅವ, ಕಾಪಿ ದೋಸ್ ಕಾಮನ್ ಕಂಟೆಂಟ್ಸ್. ಲೈಕ್ ಇಲ್ಲಿ ಕಾಮನ್ ಕಂಟೆಂಟ್ ಬಂದು ಇಟ್ ಈಸ್ ಫಸ್ಟ್ ನಿಮ್ದು ಇಂಪೋರ್ಟ್ ಸ್ಟೇಟ್ಮೆಂಟ್ ಅದ. ಐ ವಿಲ್ ಕಟ್ ದಿಸ್ ಇಂಪೋರ್ಟ್ ಸ್ಟೇಟ್ಮೆಂಟ್, put it inside the connection.jsp. Next, I will cut these remaining 3 statements and paste it inside the scriptlet tag in the connection.jsp. So, ಈಗ ನನಗೆ ಇವು 3 ಸ್ಟೇಟ್ಮೆಂಟ್ಸ್ ಪ್ಲಸ್ ಐ ಹ್ಯಾವ್ ಗಾಟ್ ಮೈ ಇಂಪೋರ್ಟ್ ಸ್ಟೇಟ್ಮೆಂಟ್ ಇನ್ ದಿಸ್ ಕೇಸ್. ಈಗ ನನಗೆ ಎಲ್ಲೆಲ್ಲಿ ಇವು 3 ಸ್ಟೇಟ್ಮೆಂಟ್ ಯೂಸ್ ಮಾಡ್ಲಿಕ್ಕತ್ತಿದ್ದೆ ಆ ಜಾಗದಾಗ ಜಸ್ಟ್ ಐ ಹ್ಯಾವ್ ಟು ಇನ್ಕ್ಲೂಡ್ ಕನೆಕ್ಷನ್ ಡಾಟ್ JSP. ಹೆಂಗೆ ಮಾಡ್ತೀವಿ? ಇಟ್ ಈಸ್ ವೆರಿ ಸಿಂಪಲ್. ದೆರ್ ಆರ್ 2 ಮೆಥಡ್ಸ್. ಫಸ್ಟ್ ಮೆಥಡ್ ಬಂದು ಯೂಸಿಂಗ್ ದ ಸೇಮ್ ನಿಮ್ದು ಪೇಜ್ ಡೈರೆಕ್ಟಿವ್ ಟ್ಯಾಗ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಇನ್ಕ್ಲೂಡ್ ಡೈರೆಕ್ಟ್ರಿ. ಇನ್ಕ್ಲೂಡ್ನಾಗ ಫೈಲ್ ಈಕ್ವಲ್ ಟು ಅಂತ ಕೊಟ್ಟು ಕನೆಕ್ಷನ್ ಡಾಟ್ JSP. So just use the name connection.jsp in this case. So connection.jsp ಅಂತ ಯೂಸ್ ಮಾಡಿಬಿಟ್ರಿ ಅಂತಂದ್ರೆ ಆ ನಿಮ್ಮ connection.jsp-ನಾಗ ಏನೇನು ಕೋಡ್ ಬರ್ತಿದ್ರಿ ದೋಸ್ ಕಾಮನ್ ಲೈನ್ಸ್ ಆರ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ಸೈಡ್ ದಿಸ್. ಸೊ ನಂಗೆ ಬರೀ ಇಲ್ಲಿ ಏನಂತಂದ್ರೆ ಈ ರಿಸಲ್ಟ್ ಸೆಟ್ ಒಂದು ಸ್ಟೇಟ್ಮೆಂಟ್ ಬರೆದ್ರೆ ಮುಗೀತು. ಸೊ ದಿಸ್ ವಿಲ್ ಸಿಂಪ್ಲಿಫೈ ಮೈ ವರ್ಕ್. ರೈಟಿಂಗ್ 4 ಲೈನ್ಸ್ ಎವ್ರಿ ಟೈಮ್ ಈಸ್ ರಿಪ್ಲೇಸ್ಡ್ ಬೈ 1 ಸ್ಟೇಟ್ಮೆಂಟ್ ಇನ್ ದಿಸ್ ಕೇಸ್. ಸೊ ಸೇಮ್ ವೇ ನಾ ರಿಜಿಸ್ಟರ್ ಸೇವ್ ಪೇಜಿಗೆ ಹೋಗ್ತೀನಿ ಬಿಕಾಸ್ ಐ ಹ್ಯಾವ್ ಯೂಸ್ ಇಟ್ ದೇರ್ ಆಲ್ಸೋ. ಸೊ ಇಲ್ಲಿ ರಿಜಿಸ್ಟರ್ ಸೇವ್ನಾಗ 3 ಕಾಮನ್ ಲೈನ್ಸ್ ಡಿಲೀಟ್, ಮ್ಯಾಲ್ ಒಂದು ಪೇಜ್ ಡೈರೆಕ್ಟ್ ಇನ್ಕ್ಲೂಡ್ ಪೇಜ್ ಡೈರೆಕ್ಟ್ ಯೂಸ್ ಮಾಡಿದ್ವಿ, ತೆಗೆದು ಕನೆಕ್ಷನ್ ಡಾಟ್ JSP, ಜಸ್ಟ್ 1 ಲೈನ್, ದ್ಯಾಟ್ಸ್ ಇಟ್. ಸೊ ನೆಕ್ಸ್ಟ್ ಗೋ ಟು ಡಿಸ್ಪ್ಲೇ ಡಾಟ್ JSP. ಅಲ್ಲಿ ಡಿಸ್ಪ್ಲೇನಾಗೂ ಐ ಹ್ಯಾವ್ ಯೂಸ್ ಇಟ್ ದಟ್. ಸೊ ಫಸ್ಟಿಗೆ ಐ ವಿಲ್ ರಿಪ್ಲೇಸ್ ಒನ್ ಮೋರ್ ಟ್ಯಾಗ್ ದಟ್ ಈಸ್ ಇನ್ಕ್ಲೂಡ್ ಫೈಲ್. ಕೆಳಗೆ 3 ಲೈನ್ ಕಾಮನ್ ಅದ, ಬೇಕಾಗಿಲ್ಲ, ಡಿಲೀಟ್. ಸೊ ಡೇಟಾ ರಿಟ್ರೀವ್ ಮಾಡ್ಬೇಕಾದ್ರೆ ಜಸ್ಟ್ ರಿಸಲ್ಟ್ ಸೆಟ್ಲಿಂದ ಬರ್ಕೊಂಡು ಹೋದ್ರೆ ಐ ಕ್ಯಾನ್ ರಿಟ್ರೀವ್ ದ ಡೇಟಾ. ನೆಕ್ಸ್ಟ್ ಟು ಪರ್ಫಾರ್ಮ್ ದ ಡಿಲೀಟ್ ಆಪರೇಷನ್, ಸರ್ಚ್ ಮತ್ತು ಡಿಲೀಟ್ ಎರಡೂ ಮಾಡಿದ್ವಿ ಇಲ್ಲಿ. ಸೇಮ್ ಥಿಂಗ್, ವಾಟ್ ಎವರ್ ದ ಕಾಮನ್ ಸ್ಟೇಟ್ಮೆಂಟ್ಸ್ ಯು ಹ್ಯಾವ್, ಕ್ಲಾಸ್ ಡಾಟ್ ಫಾರ್ ನೇಮ್, ಕನೆಕ್ಷನ್, ಸ್ಟೇಟ್ಮೆಂಟ್ ಡಿಲೀಟ್ ಮಾಡಿರಿ. ಆ್ಯಂಡ್ ಆನ್ ದ ಟಾಪ್ instead of using that JSP SQL, Java SQL ಬದಲು ಯೂಸ್ ದ connection.jsp. ಸೊ ಈ ರೀತಿಯೊಳಗೆ connection.jsp-ನ ಒಂದು ಕಾಮನ್ ಮೆಸೇಜ್ ಇಟ್ಕೊಂಡು ಆ ಪೇಜ್ ಎಲ್ಲ ಕಡೆ ಇನ್ಕ್ಲೂಡ್ ಮಾಡಿಕೊಂಡೆ ಅಂತಂದ್ರೆ ದಿಸ್ ವಿಲ್ ಅವಾಯ್ಡ್ 4 ಲೈನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್. 4 ಲೈನ್ಸ್ ಇಲ್ಲಿ ನಮ್ಮ ಬರೆಯೋದನ್ನು ಅವಾಯ್ಡ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ಸ್ ಇಟ್ ವಿಲ್ have in the today's class. So what we have done in the today's class is very simple. It is we have performed how to retrieve the data dynamically from the database and display it inside the web page in this case. So ಇದು very commonly used application. ಯಾವುದೇ ಲೈವ್ ಪ್ರಾಜೆಕ್ಟ್ ಇರಲಿ ಇದು ಮಸ್ಟ್ ಆ್ಯಂಡ್ ಶುಡ್. ಓಕೆ, ಸೊ ಅಲ್ಲಿ ಕೋರ್ಸ್ ನೇಮ್ ಹಾಕಿದೆ, ಆ ಕೋರ್ಸ್ ನೇಮ್ ಜಾಗದಾಗ ಐ ಆಮ್ ಡಿಸ್ಪ್ಲೇಯಿಂಗ್ ದ ಡೇಟಾಬೇಸ್ನಾಗಿಂದ ಬಂದಂಥ ಡೇಟಾಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕತ್ತೀವಿ. ಓಕೆ, ಸೊ ವಿ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಇನ್ ದ ಟುಡೇಸ್ ಕ್ಲಾಸ್. ಆ್ಯಂಡ್ ನಾಳೆ ಕ್ಲಾಸ್ನಾಗ ವಿ ವಿಲ್ ಹ್ಯಾವ್ ದ ಲಾಗಿನ್ ಆ್ಯಂಡ್ ಚೇಂಜ್ ಪಾಸ್ವರ್ಡ್, ಈ 2 ಮೇನ್ ಆಪ್ರೇಷನ್ಸ್ ಅವ. ಸೊ ಪ್ರಾಬ್ಲಿ ನಾಳೆ ಒಂದು ಸ್ವಲ್ಪ ಐ ವಿಲ್ ಟ್ರೈ ಟು ಟೇಕ್ ಇಟ್ ಮಾರ್ನಿಂಗ್. ಎಲ್ಲರೂ ಫ್ರೀ ಇದ್ರಿ?